ಕೊಲೆ ಆರೋಪಿ ದರ್ಶನ್ ಇವತ್ತೇ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರಾ ಅನ್ನೋದೇ ಈಗ $1 ಮಿಲಿಯನ್ ಪ್ರಶ್ನೆ ಆಗ್ಬಿಟ್ಟಿದೆ. ಇಷ್ಟು ದಿನ ಸರ್ಜರಿ ಆಗ್ತಿಲ್ಲ, ಫಿಸಿಯೋಥೆರಪಿಯಲ್ಲೇ ಇದ್ದಾರೆ, ಅವರು ಮಧ್ಯಂತರ ಜಾಮೀನು ಕ್ಯಾನ್ಸಲ್ ಆಗ್ಬಿಡುತ್ತಾ, ರೆಗ್ಯುಲರ್ ಬೇಲ್ ಸಿಗುತ್ತಾ ಸಿಗಲ್ವಾ, ಇಂಥ ಪ್ರಶ್ನೆಗಳಿರ್ತಾ ಇತ್ತು, ಇಂಥ ಸುದ್ದಿಗಳಿರ್ತಾ ಇತ್ತು. ಇನ್ನು ಮುಂದೆ ರೆಗ್ಯುಲರ್ ಬೇಲ್ ಸಿಕ್ಕಾಗಿದೆ. ಹಾಗಾಗಿ ಯಾವಾಗ ಡಿಸ್ಚಾರ್ಜ್ ಆಗ್ತಾರ ಅನ್ನೋದಷ್ಟೇ ಈಗಿರುವ ಪ್ರಶ್ನೆ. 45 ದಿನಗಳ ಬಳಿಕ BGS ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಆಗ್ತಾರ. ಆಪರೇಷನ್ ಆಗದೆ ಡಿಸ್ಚಾರ್ಜ್ ಆಗಲಿದ್ದಾರೆ ನಟ ದರ್ಶನ್. ಮತ್ತೊಂದು ಕಡೆ ಬೇಲ್ ಸಿಕ್ಕಿದ್ರು ದರ್ಶನ್ಗೆ ಇಲ್ಲ ರಿಲೀಫ್. ಯಾಕಂದ್ರೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಕಾಕಿ ಪ್ಲಾನ್ ಮಾಡ್ಕೊಂಡಿದೆಯಂತೆ. ಅರವತ್ತು ದಿನಗಳ ಕಾಲ ಮೆಡಿಕಲ್ ಬೇಲ್ನ ಅವಧಿ ಇತ್ತು. ಇದೀಗ ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ಸರ್ಜರಿ ಮಾಡಿಸ್ಕೊಳ್ಳೇಬೇಕು ಅನ್ನೋ ಅನಿವಾರ್ಯ ದರ್ಶನ್ಗುಳ್ದಿಲ್ಲ. ಹೀಗಾಗಿ ಸರ್ಜರಿಯಿಂದ ಮುಕ್ತರಾಗಿ ಸರ್ಜರಿ ಮಾಡಿಸ್ಕೊಳ್ದಲ್ಲೇ ಆಚೆ ಬರಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಹೀಗಾಗಿ ಇವತ್ತು BGS ಆಸ್ಪತ್ರೆಯಿಂದ ರಿಲೀಸ್ ಆಗಬಹುದು ಅನ್ನೋ ಕುತೂಹಲ ಇದೆ. ನಾವು ಗಮನಿಸಿದ್ವಿ, ಶುಕ್ರವಾರ ರೆಗ್ಯುಲರ್ ಬೇಲ್ ಸಿಕ್ಕ ತಕ್ಷಣ ದರ್ಶನ್ ಅಭಿಮಾನಿಗಳೆಲ್ಲ ಸೇರಿ ಅದೇನೋ ಪೂಜೆ ಪುನಸ್ಕಾರ ಎಲ್ಲ ಮಾಡ್ಬಿಟ್ರು. ಕುಂಬಳಕಾಯಿ ಹೊಡಿಯೋದೇನು, ಹೂವಿನ ಹಾರ ಹಾಕೋದೇನು, ಏನಿವೆ ಅವ್ರವ್ರ ಅಭಿಮಾನ ಯಾವ ರೀತಿಯಲ್ಲಿ ವ್ಯಕ್ತಪಡಿಸಬೇಕು ಆ ರೀತಿ ವ್ಯಕ್ತಪಡಿಸ್ತಿದ್ದಾರೆ. ಬಟ್ ಇವತ್ತಿರೋ ಬಿಗ್ಗೆಸ್ಟ್ ಕುತೂಹಲ ಅಂತಂದ್ರೆ ದರ್ಶನ್ ಆಸ್ಪತ್ರೆಯಿಂದ ಆಚೆ ಬರ್ತಾರಾ ಅಂತ ಹೇಳಿ. ಈ ಕುರಿತಾದ ಒಂದು ವರದಿ ಇದೆ, ಗಮನಿಸಿ. ರೆಗ್ಯುಲರ್ ಬೇಲ್ ಬಳಿಕ ಡಿಸ್ಚಾರ್ಜ್ ಆಗ್ತಾರಾ ಡಿ. ಕೊಲೆ ಆರೋಪಿಗೆ ಹೈಕೋರ್ಟ್ನಿಂದ ಎಚ್ಚರಿಕೆ. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಈವರೆಗೆ ಕಾನೂನು ಸಮರದಲ್ಲಿ ಎಲ್ಲ ಅಂದುಕೊಂಡಂತೆ ಆಗಿದೆ. ಸರ್ಜರಿ ಮಾಡಿಸಬೇಕೆಂದು ಮೆಡಿಕಲ್ ಜಾಮೀನು ಪಡೆದ್ರು, ಬಳಿಕ ರೆಗ್ಯುಲರ್ ಜಾಮೀನು ಕೂಡ ಸಿಕ್ಕಿದೆ. ಆದ್ರೀಗ ಬೇಲ್ ಸಿಕ್ಕಿರುವ ಖುಷಿಯಲ್ಲಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರಾ ಇಲ್ವಾ ಅನ್ನೋ ಕುತೂಹಲ ಹೆಚ್ಚಿದೆ. ದರ್ಶನ್ಗೆ ಹೈ ಎಚ್ಚರಿಕೆ. ದರ್ಶನ್ಗೆ ರೆಗ್ಯುಲರ್ ಬೇಲ್ ಮಂಜೂರು ಮಾಡಿರುವ ಹೈಕೋರ್ಟ್ ಕೆಲ ಎಚ್ಚರಿಕೆಯನ್ನು ನೀಡಿದೆ. ಫಿಸಿಯೋಥೆರಪಿಗೆ ಒಳಗಾಗುತ್ತಿದ್ದಾರೆಂದು ವೈದ್ಯರ ವರದಿ ಇದೆ. ಸರ್ಜರಿ ಅಗತ್ಯವೆಂಬ ಬಳ್ಳಾರಿ ವೈದ್ಯರ ವರದಿಯನ್ನ BGS ವೈದ್ಯರು ದೃಢಪಡಿಸಿದ್ದಾರೆ. ದರ್ಶನ್ ವೈದ್ಯಕೀಯ ಪರಿಸ್ಥಿತಿಯನ್ನ ಈ ಹಂತದಲ್ಲಿ ಸಂದೇಹಿಸಲು ಕಾರಣಗಳಿಲ್ಲ. ರೆಗ್ಯುಲರ್ ಜಾಮೀನಿಗೂ ವೈದ್ಯಕೀಯ ಕಾರಣದ ಜಾಮೀನಿಗೂ ವ್ಯತ್ಯಾಸವಿದೆ. ಒಂದು ವೇಳೆ ಕೋರ್ಟ್ಗೆ ತಪ್ಪು ಮಾಹಿತಿ ನೀಡಿದ್ದರೆ ಪರಿಣಾಮ ಎದುರಿಸಬೇಕು. ಕಾನೂನಿನ ಹಾದಿಯಲ್ಲೇ ಪರಿಣಾಮ ಎದುರಿಸಬೇಕು. ನ್ಯಾಯಮೂರ್ತಿಗಳ ಈ ಎಚ್ಚರಿಕೆ ದರ್ಶನ್ಗೆ ಹೊಸ ಟೆನ್ಷನ್ ತಂದಿದೆ. ಫಿಸಿಯೋಥೆರಪಿ ಸಾಕಾ, ಸರ್ಜರಿ ಮಾಡಿಸಿಕೊಳ್ಳಲೇಬೇಕೋ ಅನ್ನೋ ಚಿಂತೆಗೆ ಬಿದ್ದಿದ್ದಾರೆ. ಸರ್ಜರಿ ಮಾಡಿಸಿಕೊಳ್ಳದಿದ್ರೆ ಕಾನೂನು ಪರಿಣಾಮ ಎದುರಾಗುತ್ತಾ ಎನ್ನುವ ಆತಂಕವಿದೆ. ಈ ಮಧ್ಯೆ ಹೈಕೋರ್ಟ್ ಆದೇಶ ಪ್ರಶ್ನಿಸುವ ಬಗ್ಗೆ ತನಿಖಾಧಿಕಾರಿಗಳು ಚರ್ಚೆ ಮಾಡ್ತಿದ್ದಾರೆ. ಹೀಗಾಗಿ ಇಂದು ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರಾ ಅಥವಾ ಸರ್ಜರಿ ವಿಚಾರವಾಗಿ ನಿರ್ಧಾರ ಕೈಗೊಳ್ತಾರಾ ಎನ್ನುವುದು ಗೊತ್ತಾಗಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಈಗ $1 ಮಿಲಿಯನ್ ಪ್ರಶ್ನೆ ಅಂದ್ರೆ ಇಷ್ಟು ದಿನ ನಾವು ರೆಗ್ಯುಲರ್ ಬೇಲ್ ಸಿಗುತ್ತಾ ಸಿಗಲ್ವಾ, ಸರ್ಜರಿ ಆಗುತ್ತಾ ಇಲ್ವಾ, ಫಿಸಿಯೋಥೆರಪಿಯಲ್ಲಿ ಮುಂದುವರಿಯುತ್ತಾ, ಇಂಥ ಪ್ರಶ್ನೆಗಳನ್ನ ಕೇಳ್ತಾ ಇದ್ವಿ. ಈಗ ಪ್ರಶ್ನೆ ಇರೋದು ಡಿಸ್ಚಾರ್ಜ್ ಯಾವಾಗ. ರೆಗ್ಯುಲರ್ ಬೇಲ್ ಸಿಕ್ಕಾಗಿದೆ, ಅಭಿಮಾನಿಗಳು ಕಾಯ್ತಿದ್ದಾರೆ. ಮತ್ತೊಂದು ಕಡೆ ಇನ್ನೊಂದು ವಿಚಾರ, ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದಕ್ಕೆ ಪೊಲೀಸರೇನೋ ನಿರ್ಧಾರ ಮಾಡಿದ್ದಾರೆ ಅಂತ. ಆಗುತ್ತಾ ಅದು? ಸದ್ಯ ಏನು ದರ್ಶನ್ಗೆ ಈಗಾಗಲೇ ರೆಗ್ಯುಲರ್ ಜಾಮೀನು ಸಿಕ್ಕಿದೆ. ದರ್ಶನ್ ಸೇರಿದಂತೆ ಒಟ್ಟು 7 ಆರೋಪಿಗಳಿಗೆ ಅವರ ಒಂದು ಏನು ಷರತ್ತುಗಳು ವಿಧಿಸಿತ್ತು ಹೈಕೋರ್ಟ್ ಏಕಸದಸ್ಯ ಪೀಠ, ಅದನ್ನು ಮೊನ್ನೆ ಟೈಮ್ ಆಗಿದ್ದ ಕಾರಣ ಶುಕ್ರವಾರ ಪೂರೈಸೋದಕ್ಕೆ ಆಗಿರಲಿಲ್ಲ. ಹೀಗಾಗಿ ಟ್ರಯಲ್ ಕೋರ್ಟು 57 CCH ಕೋರ್ಟ್ನಲ್ಲಿ ಟ್ರಯಲ್ ನಡೀತಾ ಇರೋದ್ರಿಂದ ಅಲ್ಲಿ ಈ ಒಂದು ಷರತ್ತುಗಳನ್ನು ಪೂರೈಸಬೇಕಾಗುತ್ತೆ. ಇವತ್ತು ಆ ಷರತ್ತುಗಳನ್ನು ಪೂರೈಸಿದ ಬಳಿಕವಷ್ಟೇ ಇವರಿಗೆ ಜಾಮೀನು ಸಿಕ್ಕಿದೆ, ಇವರು ಬಿಡುಗಡೆ ಆಗ್ಬೋದು ಅನ್ನೋ ಕನ್ಸಿಡ್ರೇಷನ್ ಆಗುವಂಥದ್ದು. ಹೀಗಾಗಿ ಇವತ್ತು ಬೆಳಗ್ಗೆ 11 ಗಂಟೆ ನಂತರ 57 CCHನಲ್ಲಿ ಏನು ಹೈಕೋರ್ಟ್ ಸದಸ್ಯ ಪೀಠ ಒಂದು ಷರತ್ತುಗಳನ್ನು ವಿಧಿಸಿದೆ. 1 ಲಕ್ಷ ಬಾಂಡ್ ಕೊಡಬೇಕು, 2 ಶ್ಯೂರಿಟಿಯನ್ನು ಕೊಡಬೇಕು. ಆ ಒಂದು ಆದೇಶ ಕಾಪಿಯನ್ನು ತೆಗೆದುಕೊಂಡೋಗಿ ಅಲ್ಲಿ ಸಬ್ಮಿಟ್ ಮಾಡಿ ಅಲ್ಲಿ ಅರ್ಜಿಯನ್ನು ಹಾಕಿ ಈ ಶ್ಯೂರಿಟಿಗಳನ್ನು ಕೋರ್ಟ್ನ ಮುಂದೆ ಪ್ರೊಡ್ಯೂಸ್ ಮಾಡಿದ ನಂತರ ಇವರು ಬಿಡುಗಡೆಗೆ ಮುಕ್ತರಾಗುವಂಥದ್ದು. ಆ ವೇಳೆಗೆ ಏನು ದರ್ಶನ್ ಇಲ್ಲೇ ಆಸ್ಪತ್ರೆಯಲ್ಲಿರೋದ್ರಿಂದ ಅಲ್ಲಿಗೆ ಅವರು ಹೊರಗಡೆ ಆದರೂ ಬರ್ಬೋದು, ಆಪರೇಷನ್ ಆದರೂ ಮಾಡಿಸ್ಕೊಳ್ಬೋದು, ಅದು ಅವರಿಗೆ ಬಿಟ್ಟ ವಿಚಾರ. ಇದು ಪ್ರಶ್ನೆ ಆಗೋದು ಯಾವಾಗ ಅಂತಂದರೆ, ಒಂದು ವೇಳೆ ಸರ್ಕಾರ ಈ ಒಂದು ಆದೇಶವನ್ನು ಪ್ರಶ್ನಿಸಿ
ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದಾಗ ಈ ವಿಚಾರಗಳೆಲ್ಲವೂ ಗಣನೆಗೆ ಬರುತ್ತೆ. ಅಲ್ಲಿವರೆಗೂ ದರ್ಶನ್ ಆಪರೇಷನ್ ಬೇಕಾದರೂ ಮಾಡಿಸ್ಕೊಳ್ದೇ ಇರ್ಬೋದು. ಸಂಜೆ ವೇಳೆಗೆ ಇವರೆಲ್ಲ ಜೈಲಲ್ಲಿ ಇರ್ತಕ್ಕಂಥ ಉಳಿದ 6 ಆರೋಪಿಗಳಿಗೆ ಆದೇಶ ಪ್ರತಿ ಅಲ್ಲಿಗೆ ತಲುಪಿ ಅವರು ಸಂಜೆ ವೇಳೆಗೆ ಬಿಡುಗಡೆಯಾಗೋ ಸಾಧ್ಯತೆ ಇರತಕ್ಕಂಥದ್ದು. ಇನ್ನು ಸರ್ಕಾರ ಈ ವಿಚಾರದಲ್ಲಿ ಮೇಲ್ಮನವಿಯನ್ನು ಸಲ್ಲಿಸುತ್ತಾ ಅನ್ನೋದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಆದರೆ ಬಹುತೇಕ ಸರ್ಕಾರ ಈ ವಿಚಾರದಲ್ಲಿ ಅಷ್ಟು ಇಂಟ್ರೆಸ್ಟ್ ಇದ್ದಂಗಿಲ್ಲ. ಯಾಕಂತಂದರೆ ಈ ಹಿಂದೆ ನಡೆದಿರ್ತಕ್ಕಂಥ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದರೆ ದರ್ಶನ್ಗೆ ಮೆಡಿಕಲ್ ಬೇಲ್ ಸಿಕ್ಕಿದಂಥ ಸಂದರ್ಭದಲ್ಲಿ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ 1 ತಿಂಗಳನ್ನ ಟೈಮನ್ನು ತೆಗೆದುಕೊಂಡ್ರು. ನಂತರ ಅದು ವಿಚಾರಣೆಗೆ ಬರೋ ವೇಳೆಗೆ ದರ್ಶನ್ಗೆ ರೆಗ್ಯುಲರ್ ಬೇಲೇ ಸಿಕ್ಬಿಡ್ತು. ಈ ರೀತಿ ಇರುವಾಗ ಇನ್ನು ಗೃಹ ಇಲಾಖೆ ಇದಕ್ಕೆ ಅನುಮತಿಯನ್ನು ಕೊಟ್ಟು ಇವರು ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯನ್ನು ಸಲ್ಲಿಸೋದು ಸದ್ಯದ ಮಟ್ಟಿಗೆ ಸರ್ಕಾರ ಎಷ್ಟರ ಮಟ್ಟಿಗೆ ಇದರ ಬಗ್ಗೆ ಇಂಟ್ರೆಸ್ಟ್ ತೋರಿಸುತ್ತೆ ಅನ್ನೋದು ಇನ್ನು ಪ್ರಶ್ನೆಯಾಗೇ ಇರತಕ್ಕಂಥದ್ದು. ಶ್ರುತಿ. ಓಕೆ ನಾಗರಾಜ್, ಕೊಲೆ ಆರೋಪಿ ದರ್ಶನ್ ಇವತ್ತೇ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರಾ ಅನ್ನೋದೇ ಈಗ $1 ಮಿಲಿಯನ್ ಪ್ರಶ್ನೆ ಆಗ್ಬಿಟ್ಟಿದೆ. ಇಷ್ಟು ದಿನ ಸರ್ಜರಿ ಆಗ್ತಿಲ್ಲ, ಫಿಸಿಯೋಥೆರಪಿಯಲ್ಲೇ ಇದ್ದಾರೆ, ಅವರು ಮಧ್ಯಂತರ ಜಾಮೀನು ಕ್ಯಾನ್ಸಲ್ ಆಗ್ಬಿಡುತ್ತಾ, ರೆಗ್ಯುಲರ್ ಬೇಲ್ ಸಿಗುತ್ತಾ ಸಿಗಲ್ವಾ, ಇಂಥ ಪ್ರಶ್ನೆಗಳಿರ್ತಾ ಇತ್ತು, ಇಂಥ ಸುದ್ದಿಗಳಿರ್ತಾ ಇತ್ತು. ಇನ್ನು ಮುಂದೆ ರೆಗ್ಯುಲರ್ ಬೇಲ್ ಸಿಕ್ಕಾಗಿದೆ. ಹಾಗಾಗಿ ಯಾವಾಗ ಡಿಸ್ಚಾರ್ಜ್ ಆಗ್ತಾರ ಅನ್ನೋದಷ್ಟೇ ಈಗಿರುವ ಪ್ರಶ್ನೆ. 45 ದಿನಗಳ ಬಳಿಕ ಬಿಜಿಎಸ್ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಆಗ್ತಾರ? ಆಪರೇಷನ್ ಆಗದೆ ಡಿಸ್ಚಾರ್ಜ್ ಆಗಲಿದ್ದಾರೆ ನಟ ದರ್ಶನ್. ಮತ್ತೊಂದು ಕಡೆ ಬೇಲ್ ಸಿಕ್ಕಿದ್ರು ದರ್ಶನ್ಗೆ ಇಲ್ಲ ರಿಲೀಫ್. ಯಾಕಂದ್ರೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಕಾಕಿ ಪ್ಲಾನ್ ಮಾಡ್ಕೊಂಡಿದೆಯಂತೆ. ಅರವತ್ತು ದಿನಗಳ ಕಾಲ ಮೆಡಿಕಲ್ ಬೇಲ್ನ ಅವಧಿ ಇತ್ತು. ಇದೀಗ ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ಸರ್ಜರಿ ಮಾಡಿಸ್ಕೊಳ್ಳೇಬೇಕು ಅನ್ನೋ ಅನಿವಾರ್ಯ ದರ್ಶನ್ಗುಳ್ದಿಲ್ಲ. ಹೀಗಾಗಿ ಸರ್ಜರಿಯಿಂದ ಮುಕ್ತರಾಗಿ ಸರ್ಜರಿ ಮಾಡಿಸ್ಕೊಳ್ದಲೇ ಆಚೆ ಬರಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಹೀಗಾಗಿ ಇವತ್ತು ಬಿಜಿಎಸ್ ಆಸ್ಪತ್ರೆಯಿಂದ ರಿಲೀಸ್ ಆಗಬಹುದು ಅನ್ನೋ ಕುತೂಹಲ ಇದೆ. ನಾವು ಗಮನಿಸಿದ್ವಿ, ಶುಕ್ರವಾರ ರೆಗ್ಯುಲರ್ ಬೇಲ್ ಸಿಕ್ಕ ತಕ್ಷಣ ದರ್ಶನ್ ಅಭಿಮಾನಿಗಳೆಲ್ಲ ಸೇರಿ ಅದೇನೋ ಪೂಜೆ ಪುನಸ್ಕಾರ ಎಲ್ಲ ಮಾಡ್ಬಿಟ್ರು. ಕುಂಬಳಕಾಯಿ ಹೊಡಿಯೋದೇನು, ಹೂವಿನ ಹಾರ ಹಾಕೋದೇನು, ಏನಿವೆ ಅವ್ರವ್ರ ಅಭಿಮಾನ ಯಾವ ರೀತಿಯಲ್ಲಿ ವ್ಯಕ್ತಪಡಿಸಬೇಕು ಆ ರೀತಿ ವ್ಯಕ್ತಪಡಿಸ್ತಿದ್ದಾರೆ. ಬಟ್ ಇವತ್ತಿರೋ ಬಿಗ್ಗೆಸ್ಟ್ ಕುತೂಹಲ ಅಂತಂದ್ರೆ ದರ್ಶನ್ ಆಸ್ಪತ್ರೆಯಿಂದ ಆಚೆ ಬರ್ತಾರಾ ಅಂತ ಹೇಳಿ ಈ ಕುರಿತಾದ ಒಂದು ವರದಿ ಇದೆ, ಗಮನಿಸಿ. ರೆಗ್ಯುಲರ್ ಬೇಲ್ ಬಳಿಕ ಡಿಸ್ಚಾರ್ಜ್ ಆಗ್ತಾರಾ? ಡಿ. ಕೊಲೆ ಆರೋಪಿಗೆ ಹೈಕೋರ್ಟ್ನಿಂದ ಎಚ್ಚರಿಕೆ. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಈವರೆಗೆ ಕಾನೂನು ಸಮರದಲ್ಲಿ ಎಲ್ಲ ಅಂದುಕೊಂಡಂತೆ ಆಗಿದೆ. ಸರ್ಜರಿ ಮಾಡಿಸಬೇಕೆಂದು ಮೆಡಿಕಲ್ ಜಾಮೀನು ಪಡೆದ್ರು, ಬಳಿಕ ರೆಗ್ಯುಲರ್ ಜಾಮೀನು ಕೂಡ ಸಿಕ್ಕಿದೆ. ಆದ್ರೀಗ ಬೇಲ್ ಸಿಕ್ಕಿರುವ ಖುಷಿಯಲ್ಲಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರಾ ಇಲ್ವಾ ಅನ್ನೋ ಕುತೂಹಲ ಹೆಚ್ಚಿದೆ. ದರ್ಶನ್ಗೆ ಹೈ ಎಚ್ಚರಿಕೆ. ದರ್ಶನ್ಗೆ ರೆಗ್ಯುಲರ್ ಬೇಲ್ ಮಂಜೂರು ಮಾಡಿರುವ ಹೈಕೋರ್ಟ್ ಕೆಲ ಎಚ್ಚರಿಕೆಯನ್ನು ನೀಡಿದೆ. ಫಿಸಿಯೋಥೆರಪಿಗೆ ಒಳಗಾಗುತ್ತಿದ್ದಾರೆಂದು ವೈದ್ಯರ ವರದಿ ಇದೆ. ಸರ್ಜರಿ ಅಗತ್ಯವೆಂಬ ಬಳ್ಳಾರಿ ವೈದ್ಯರ ವರದಿಯನ್ನ ಬಿಜಿಎಸ್ ವೈದ್ಯರು ದೃಢಪಡಿಸಿದ್ದಾರೆ. ದರ್ಶನ್ ವೈದ್ಯಕೀಯ ಪರಿಸ್ಥಿತಿಯನ್ನ ಈ ಹಂತದಲ್ಲಿ ಸಂದೇಹಿಸಲು ಕಾರಣಗಳಿಲ್ಲ. ರೆಗ್ಯುಲರ್ ಜಾಮೀನಿಗೂ ವೈದ್ಯಕೀಯ ಕಾರಣದ ಜಾಮೀನಿಗೂ ವ್ಯತ್ಯಾಸವಿದೆ. ಒಂದು ವೇಳೆ ಕೋರ್ಟ್ಗೆ ತಪ್ಪು ಮಾಹಿತಿ ನೀಡಿದ್ದರೆ ಪರಿಣಾಮ ಎದುರಿಸಬೇಕು. ಕಾನೂನಿನ ಹಾದಿಯಲ್ಲೇ ಪರಿಣಾಮ ಎದುರಿಸಬೇಕು. ನ್ಯಾಯಮೂರ್ತಿಗಳ ಈ ಎಚ್ಚರಿಕೆ ದರ್ಶನ್ಗೆ ಹೊಸ ಟೆನ್ಷನ್ ತಂದಿದೆ. ಫಿಸಿಯೋಥೆರಪಿ ಸಾಕಾ, ಸರ್ಜರಿ ಮಾಡಿಸಿಕೊಳ್ಳಲೇಬೇಕಾ ಅನ್ನೋ ಚಿಂತೆಗೆ ಬಿದ್ದಿದ್ದಾರೆ. ಸರ್ಜರಿ ಮಾಡಿಸಿಕೊಳ್ಳದಿದ್ರೆ ಕಾನೂನು ಪರಿಣಾಮ ಎದುರಾಗುತ್ತಾ ಎನ್ನುವ ಆತಂಕವಿದೆ. ಈ ಮಧ್ಯೆ ಹೈಕೋರ್ಟ್ ಆದೇಶ ಪ್ರಶ್ನಿಸುವ ಬಗ್ಗೆ ತನಿಖಾಧಿಕಾರಿಗಳು ಚರ್ಚೆ ಮಾಡ್ತಿದ್ದಾರೆ. ಹೀಗಾಗಿ ಇಂದು ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರಾ ಅಥವಾ ಸರ್ಜರಿ ವಿಚಾರವಾಗಿ ನಿರ್ಧಾರ ಕೈಗೊಳ್ತಾರಾ ಎನ್ನುವುದು ಗೊತ್ತಾಗಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಈಗ $1 ಮಿಲಿಯನ್ ಪ್ರಶ್ನೆ ಅಂದ್ರೆ ಇಷ್ಟು ದಿನ ನಾವು ರೆಗ್ಯುಲರ್ ಬೇಲ್ ಸಿಗುತ್ತಾ ಸಿಗಲ್ವಾ, ಸರ್ಜರಿ ಆಗುತ್ತಾ ಇಲ್ವಾ, ಫಿಸಿಯೋಥೆರಪಿಯಲ್ಲಿ ಮುಂದುವರಿಯುತ್ತಾ, ಇಂಥ ಪ್ರಶ್ನೆಗಳನ್ನ ಕೇಳ್ತಾ ಇದ್ವಿ. ಈಗ ಪ್ರಶ್ನೆ ಇರೋದು ಡಿಸ್ಚಾರ್ಜ್ ಯಾವಾಗ? ರೆಗ್ಯುಲರ್ ಬೇಲ್ ಸಿಕ್ಕಾಗಿದೆ, ಅಭಿಮಾನಿಗಳು ಕಾಯ್ತಿದ್ದಾರೆ. ಮತ್ತೊಂದು ಕಡೆ ಇನ್ನೊಂದು ವಿಚಾರ, ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದಕ್ಕೆ ಪೊಲೀಸರೇನೋ ನಿರ್ಧಾರ ಮಾಡಿದ್ದಾರೆ ಅಂತ. ಆಗುತ್ತಾ ಅದು? ಸದ್ಯ ಏನು
ದರ್ಶನ್ಗೆ ಈಗಾಗಲೇ ರೆಗ್ಯುಲರ್ ಜಾಮೀನು ಸಿಕ್ಕಿದೆ. ದರ್ಶನ್ ಸೇರಿದಂತೆ ಒಟ್ಟು 7 ಆರೋಪಿಗಳಿಗೆ ಅವರ ಒಂದು ಏನು ಷರತ್ತುಗಳು ವಿಧಿಸಿತ್ತು ಹೈಕೋರ್ಟ್ ಏಕಸದಸ್ಯ ಪೀಠ, ಅದನ್ನು ಮೊನ್ನೆ ಟೈಮ್ ಆಗಿದ್ದ ಕಾರಣ ಶುಕ್ರವಾರ ಪೂರೈಸೋದಕ್ಕೆ ಆಗಿರಲಿಲ್ಲ. ಹೀಗಾಗಿ ಟ್ರಯಲ್ ಕೋರ್ಟು 57 CCH ಕೋರ್ಟ್ನಲ್ಲಿ ಟ್ರಯಲ್ ನಡೀತಾ ಇರೋದ್ರಿಂದ ಅಲ್ಲಿ ಈ ಒಂದು ಷರತ್ತುಗಳನ್ನು ಪೂರೈಸಬೇಕಾಗುತ್ತೆ. ಇವತ್ತು ಆ ಷರತ್ತುಗಳನ್ನು ಪೂರೈಸಿದ ಬಳಿಕವಷ್ಟೇ ಇವರಿಗೆ ಜಾಮೀನು ಸಿಕ್ಕಿದೆ, ಇವರು ಬಿಡುಗಡೆ ಆಗ್ಬೋದು ಅನ್ನೋ ಕನ್ಸಿಡರೇಷನ್ ಆಗುವಂಥದ್ದು. ಹೀಗಾಗಿ ಇವತ್ತು ಬೆಳಗ್ಗೆ 11 ಗಂಟೆ ನಂತರ 57 CCHನಲ್ಲಿ ಏನು ಹೈಕೋರ್ಟ್ ಏಕಸದಸ್ಯ ಪೀಠ ಒಂದು ಷರತ್ತುಗಳನ್ನು ವಿಧಿಸಿದೆ. 1 ಲಕ್ಷ ಬಾಂಡ್ ಕೊಡಬೇಕು, 2 ಶ್ಯೂರಿಟಿಯನ್ನು ಕೊಡಬೇಕು. ಆ ಒಂದು ಆದೇಶ ಕಾಪಿಯನ್ನು ತೆಗೆದುಕೊಂಡೋಗಿ ಅಲ್ಲಿ ಸಬ್ಮಿಟ್ ಮಾಡಿ ಅಲ್ಲಿ ಅರ್ಜಿಯನ್ನು ಹಾಕಿ ಈ ಶ್ಯೂರಿಟಿಗಳನ್ನು ಕೋರ್ಟ್ನ ಮುಂದೆ ಪ್ರೊಡ್ಯೂಸ್ ಮಾಡಿದ ನಂತರ ಇವರು ಬಿಡುಗಡೆಗೆ ಮುಕ್ತರಾಗುವಂಥದ್ದು. ಆ ವೇಳೆಗೆ ಏನು ದರ್ಶನ್ ಇಲ್ಲೇ ಆಸ್ಪತ್ರೆಯಲ್ಲಿರೋದ್ರಿಂದ ಅಲ್ಲಿಗೆ ಅವರು ಹೊರಗಡೆ ಆದರೂ ಬರ್ಬೋದು, ಆಪರೇಷನ್ ಆದರೂ ಮಾಡಿಸ್ಕೊಳ್ಬೋದು, ಅದು ಅವರಿಗೆ ಬಿಟ್ಟ ವಿಚಾರ. ಇದು ಪ್ರಶ್ನೆ ಆಗೋದು ಯಾವಾಗ ಅಂತಂದರೆ, ಒಂದು ವೇಳೆ ಸರ್ಕಾರ ಈ ಒಂದು ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದಾಗ ಈ ವಿಚಾರಗಳೆಲ್ಲವೂ ಗಣನೆಗೆ ಬರುತ್ತೆ. ಅಲ್ಲಿವರೆಗೂ ದರ್ಶನ್ ಆಪರೇಷನ್ ಬೇಕಾದರೂ ಮಾಡಿಸ್ಕೊಳ್ಬೋದು, ಮಾಡಿಸ್ಕೊಳ್ದೇ ಇರ್ಬೋದು. ಸಂಜೆ ವೇಳೆಗೆ ಇವರೆಲ್ಲ ಜೈಲಲ್ಲಿ ಇರ್ತಕ್ಕಂಥ ಉಳಿದ 6 ಆರೋಪಿಗಳಿಗೆ ಆದೇಶ ಪ್ರತಿ ಅಲ್ಲಿಗೆ ತಲುಪಿ ಅವರು ಸಂಜೆ ವೇಳೆಗೆ ಬಿಡುಗಡೆಯಾಗೋ ಸಾಧ್ಯತೆ ಇರತಕ್ಕಂಥದ್ದು. ಇನ್ನು ಸರ್ಕಾರ ಈ ವಿಚಾರದಲ್ಲಿ ಮೇಲ್ಮನವಿಯನ್ನು ಸಲ್ಲಿಸುತ್ತಾ ಅನ್ನೋದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಆದರೆ ಬಹುತೇಕ ಸರ್ಕಾರ ಈ ವಿಚಾರದಲ್ಲಿ ಅಷ್ಟು ಇಂಟ್ರೆಸ್ಟ್ ಇದ್ದಂಗಿಲ್ಲ. ಯಾಕಂತಂದರೆ ಈ ಹಿಂದೆ ನಡೆದಿರ್ತಕ್ಕಂಥ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದರೆ, ದರ್ಶನ್ಗೆ ಮೆಡಿಕಲ್ ಬೇಲ್ ಸಿಕ್ಕಿದಂಥ ಸಂದರ್ಭದಲ್ಲಿ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ 1 ತಿಂಗಳನ್ನ ಟೈಮನ್ನು ತೆಗೆದುಕೊಂಡ್ರು. ನಂತರ ಅದು ವಿಚಾರಣೆಗೆ ಬರೋ ವೇಳೆಗೆ ದರ್ಶನ್ಗೆ ರೆಗ್ಯುಲರ್ ಬೇಲೆ ಸಿಕ್ಬಿಡ್ತು. ಈ ರೀತಿ ಇರುವಾಗ ಇನ್ನು ಗೃಹ ಇಲಾಖೆ ಇದಕ್ಕೆ ಅನುಮತಿಯನ್ನು ಕೊಟ್ಟು ಇವರು ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯನ್ನು ಸಲ್ಲಿಸೋದು ಸದ್ಯದ ಮಟ್ಟಿಗೆ ಸರ್ಕಾರ ಎಷ್ಟರ ಮಟ್ಟಿಗೆ ಇದರ ಬಗ್ಗೆ ಇಂಟ್ರೆಸ್ಟ್ ತೋರಿಸುತ್ತೆ ಅನ್ನೋದು ಇನ್ನು ಪ್ರಶ್ನೆಯಾಗೇ ಇರತಕ್ಕಂಥದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು.